ಬರದ ಹೆಸರಲ್ಲಿ ಗ್ರಾಹಕರಿಂದ ಲೂಟಿ ಮಾಡಲಾಗ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಹಗಲು ದರೋಡೆಗೆ ಇಳಿದಿರುವಂತದ್ದು ಮಾಲೀಕರು. 50 ರೂಪಾಯಿ ಇದ್ದಂತ ಎಗ್ರೋಲ್ಗೆ 10 ರೂಪಾಯಿ ಗ್ಯಾಸ್ ಟ್ಯಾಕ್ಸ್ ಅನ್ನ ಹಾಕಲಾಗ್ತಾ ಇದೆ. ಆರ್ಟಿ ನಗರದ ಚಾಟ್ ಸೆಂಟರ್ ಮಾಲೀಕರಿಂದ ಲೂಟಿ ಮಾಡಲಾಗ್ತಾ ಇದೆ. ಚಾಟ್ ಅಂಗಡಿ ಗ್ಯಾಸ್ ಟ್ಯಾಕ್ಸ್ಗೆ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 50 ರೂಪಾಯಿ ಎಗ್ರೋಲ್ಗೆ 10 ರೂಪಾಯಿ ಎಕ್ಸ್ಟ್ರಾ, ಅದು ಗ್ಯಾಸ್ ಟ್ಯಾಕ್ಸ್ ಎನ್ನುವ ಮುಖಾಂತರವಾಗಿ ಇದರಿಂದ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇತ್ತೀಚೆಗೆ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಿದ್ದಾರೆ. ಗ್ಯಾಸ್ ಟ್ಯಾಕ್ಸ್ ಎನ್ನುವ ಮುಖಾಂತರವಾಗಿ ನೀವೇನೇ ತೆಗೆದುಕೊಂಡ್ರು ಕೂಡ ಅದರ ಒಂದಷ್ಟು ಬಿಲ್ಗಳನ್ನ ಆಡ್ ಮಾಡಲಾಗ್ತಿದೆ. ಈಗಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹಗಲು ದರೋಡೆಗೆ ಈಗ ಮಾಲೀಕರು ಇಳಿದಿರುವಂತದ್ದು. 50 ರೂಪಾಯಿ ಇದ್ದಂತ ಎಗ್ ರೋಲ್ಗೆ 10 ರೂಪಾಯಿ ಗ್ಯಾಸ್ ಟ್ಯಾಕ್ಸ್ ಅನ್ನ ಹಾಕ್ತಿದ್ದಾರೆ. ಒಂದು ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಕೂಡ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಇದರ ನಡುವೆ ಗ್ರಾಹಕರಿಗೆ ಬರೆ ಬೀಳ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇವತ್ತು ಒಂದು ಕಡೆ ಹೋಟೆಲ್ ಮಾಲೀಕರು ಸಂಕಷ್ಟ ಅನುಭವಿಸಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಚಿಕ್ಕಪುಟ್ಟ ಅಂಗಡಿ ಮಾಲೀಕರು ಕೂಡ ಇದೀಗ ಸಮಸ್ಯೆಗೆ ಅನುಭವಿಸಿದ್ದಾರೆ. ಈ ನಡುವೆ ಏಕಾಏಕಿ ದರ ಏರಿಕೆ ಮಾಡಿರುವಂತದ್ದು. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಭುವನೇಶ್ವರಿ ವಾರ್ಡ್ ನಲ್ಲಿ ಇರುವಂತಹ ಸಿಮ್ನಾ ಫೇಮಸ್ ಕಾಟಿ ರೋಲ್ಸ್ ನ ದೃಶ್ಯ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ವಿ ಹ್ಯಾವ್ ಇನ್ಕ್ರೀಸ್ 10 rupees ಆನ್ ಎವ್ರಿ ಐಟಮ್ ಬಿಕಾಸ್ ಆಫ್ ದ ಗ್ಯಾಸ್ ಪ್ರೈಸ್ ಹೈಕ್ಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಅಂದ್ರೆ 60 ರೂಪಾಯಿ ಇದ್ದಂತಹ ರೋಲ್ ನ ಬೆಲೆ ಇದೀಗ 70 ರೂಪಾಯಿಗೆ ಏರಿಕೆ ಮಾಡಿರುವಂತದ್ದು. ಏಕಾಏಕಿ 10 ರೂಪಾಯಿ ಏರಿಕೆ ಮಾಡಿರುವಂತದ್ದು. ಸಹಜವಾಗಿ ಗ್ರಾಹಕರು ಇದೀಗ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಕಷ್ಟ ಏನನ್ನೋದು ಗೊತ್ತ, ಬಟ್ ಏಕಾಏಕಿ ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆ ಮಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮಾಡ್ತಾರೆ. ಒಂದು ಕಡೆಯಲ್ಲಿ ಈಗ ಅಭಾವ ಇದೆ, ಓಕೆ, ಮುಂದೆ ಸರಿಯಾದಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಇನ್ಕ್ರೀಸ್ ಮಾಡಿರುವಂತಹ ದರವನ್ನು ನೀವು ಕಡಿಮೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೋಟೆಲ್ ನವರು ಇದ್ದಾರೆ, ಚಾಟ್ಸ್ ಅಂಗಡಿ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಚಿಕನ್ ರೋಲ್ ಪ್ರೈಸ್ 70 rupees. 70 increase 10 rupees. 10 rupees extra. Okay. Reason? गैस का वजह से भैया, गैस रेट ज्यादा होगा ना, सबके ऊपर 10 रुपए ज्यादा. 10 रुपए ज्यादा है सबके ऊपर. एक रोल 60 every item. हाँ, एवरी आइटम 10 rupees extra. ಅಂದ್ರೆ 50 ರೂಪಾಯಿ ನೀವಲ್ಲಿ ನೋಡ್ತಾ ಇರಬಹುದು. 50 ರೂಪಾಯಿ ಇದ್ದಂತಹ ಎಗ್ ರೋಲ್ ದರ ಏನಿದೆ ಈಗ 60 ರೂಪಾಯಿ ಆಗಿದೆ. ಇನ್ನು ಚಿಕನ್ ರೋಲ್ ದರ 60 ರೂಪಾಯಿ ಇದೆ, 70 ರೂಪಾಯಿ ಆಗಿದೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಸದ್ಯಕ್ಕೆ ಒಂದು ಗ್ಯಾಸ್ ಸಿಲಿಂಡರ್ ಇದೆ, ಅದು 2-3 ದಿನ ಮಾತ್ರ ಬರಬಹುದು. ಅದಾದ ನಂತರ ಏನ್ ಮಾಡ್ಬೇಕು ಅಂತ ನಮ್ಮತ್ತು ಕೂಡ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಇಲ್ಲ. ಗ್ಯಾಸ್ ಸಿಲಿಂಡರ್ ಏರಿಕೆ ಆಗಿರೋದ್ರಿಂದ, ಆ ಗ್ಯಾಸ್ ಸಿಲಿಂಡರ್ ಕೊರತೆ ಆಗಿರೋದ್ರಿಂದ ಇದೀಗ ಪ್ರತಿಯೊಂದು ಐಟಮ್ ನಲ್ಲೂ ಕೂಡ 10 ರೂಪಾಯಿ ಏರಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಏರಿಕೆ ಆಗಿರೋದು ಓಕೆ. ಒಂದು ವೇಳೆ ಗ್ಯಾಸ್ ಮತ್ತೆ ಎಂದಿನಂತೆ ಪೂರೈಕೆ ಆದಂತಹ ಸಂದರ್ಭದಲ್ಲಿ ನೀವು ಏರಿಕೆ ಮಾಡಿರುವಂತಹ ದರವನ್ನು ಮತ್ತೆ ಕಡಿಮೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಇದೀಗ ಸಹಜವಾಗಿ ಗ್ರಾಹಕರು ಎತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬರದ ಹೆಸರಲ್ಲಿ ಗ್ರಾಹಕರಿಂದ ಲೂಟಿ ಮಾಡಲಾಗ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಹಗಲು ದರೋಡೆಗೆ ಇಳಿದಿರುವಂತದ್ದು ಮಾಲೀಕರು. 50 ರೂಪಾಯಿ ಇದ್ದಂತ ಎಗ್ರೋಲ್ಗೆ 10 ರೂಪಾಯಿ ಗ್ಯಾಸ್ ಟ್ಯಾಕ್ಸ್ ಅನ್ನ ಹಾಕಲಾಗ್ತಾ ಇದೆ. ಆರ್ಟಿ ನಗರದ ಚಾಟ್ ಸೆಂಟರ್ ಮಾಲೀಕರಿಂದ ಲೂಟಿ ಮಾಡಲಾಗ್ತಾ ಇದೆ. ಚಾಟ್ ಅಂಗಡಿ ಗ್ಯಾಸ್ ಟ್ಯಾಕ್ಸ್ಗೆ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 50 ರೂಪಾಯಿ ಎಗ್ರೋಲ್ಗೆ 10 ರೂಪಾಯಿ ಎಕ್ಸ್ಟ್ರಾ, ಅದು ಗ್ಯಾಸ್ ಟ್ಯಾಕ್ಸ್ ಎನ್ನುವ ಮುಖಾಂತರವಾಗಿ ಇದರಿಂದ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇತ್ತೀಚೆಗೆ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಿದ್ದಾರೆ. ಗ್ಯಾಸ್ ಟ್ಯಾಕ್ಸ್ ಎನ್ನುವ ಮುಖಾಂತರವಾಗಿ ನೀವೇನೇ ತೆಗೆದುಕೊಂಡ್ರು ಕೂಡ ಅದರ ಒಂದಷ್ಟು ಬಿಲ್ಗಳನ್ನ ಆಡ್ ಮಾಡಲಾಗ್ತಿದೆ. ಈಗಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹಗಲು ದರೋಡೆಗೆ ಈಗ ಮಾಲೀಕರು ಇಳಿದಿರುವಂತದ್ದು. 50 ರೂಪಾಯಿ ಇದ್ದಂತ ಎಗ್ ರೋಲ್ಗೆ 10 ರೂಪಾಯಿ ಗ್ಯಾಸ್ ಟ್ಯಾಕ್ಸ್ ಅನ್ನ ಹಾಕ್ತಿದ್ದಾರೆ. ಒಂದು ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಕೂಡ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಇದರ ನಡುವೆ ಗ್ರಾಹಕರಿಗೆ ಬರೆ ಬೀಳ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇವತ್ತು ಒಂದು ಕಡೆ ಹೋಟೆಲ್ ಮಾಲೀಕರು ಸಂಕಷ್ಟ ಅನುಭವಿಸಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಚಿಕ್ಕಪುಟ್ಟ ಅಂಗಡಿ ಮಾಲೀಕರು ಕೂಡ ಇದೀಗ ಸಮಸ್ಯೆಗೆ ಅನುಭವಿಸಿದ್ದಾರೆ. ಈ ನಡುವೆ ಏಕಾಏಕಿ ದರ ಏರಿಕೆ ಮಾಡಿರುವಂತದ್ದು. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಭುವನೇಶ್ವರಿ ವಾರ್ಡ್ ನಲ್ಲಿ ಇರುವಂತಹ ಸಿಮ್ನಾ ಫೇಮಸ್ ಕಾಟಿ ರೋಲ್ಸ್ ನ ದೃಶ್ಯ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ವಿ ಹ್ಯಾವ್ ಇನ್ಕ್ರೀಸ್ 10 rupees
ಆನ್ ಎವ್ರಿ ಐಟಮ್ ಬಿಕಾಸ್ ಆಫ್ ದ ಗ್ಯಾಸ್ ಪ್ರೈಸ್ ಹೈಕ್ಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಅಂದ್ರೆ 60 ರೂಪಾಯಿ ಇದ್ದಂತಹ ರೋಲ್ ನ ಬೆಲೆ ಇದೀಗ 70 ರೂಪಾಯಿಗೆ ಏರಿಕೆ ಮಾಡಿರುವಂತದ್ದು, ಏಕಾಏಕಿ 10 ರೂಪಾಯಿ ಏರಿಕೆ ಮಾಡಿರುವಂತದ್ದು. ಸಹಜವಾಗಿ ಗ್ರಾಹಕರು ಇದೀಗ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಕಷ್ಟ ಏನನ್ನೋದು ಗೊತ್ತ, ಬಟ್ ಏಕಾಏಕಿ ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆ ಮಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮಾಡ್ತಾರೆ. ಒಂದು ಕಡೆಯಲ್ಲಿ ಈಗ ಅಭಾವ ಇದೆ, ಓಕೆ, ಮುಂದೆ ಸರಿಯಾದಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಇನ್ಕ್ರೀಸ್ ಮಾಡಿರುವಂತಹ ದರವನ್ನು ನೀವು ಕಡಿಮೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೋಟೆಲ್ ನವರು ಇದ್ದಾರೆ, ಚಾಟ್ಸ್ ಅಂಗಡಿ ಇದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಚಿಕನ್ ರೋಲ್ ಪ್ರೈಸ್ ನಾವು 70 रुपीज भैया. 70 इंक्रीज 10 रुपीज. हाँ 10 रुपीज एक्स्ट्रा. रीजन गैस का वजह से भैया, गैस रेट ज्यादा होगा ना, सबके ऊपर 10 रुपए ज्यादा. 10 रुपए ज्यादा है सबके ऊपर. एग रोल 60 एवरी आइटम. हाँ एवरी आइटम 10 रुपीज एक्स्ट्रा. ಅಂದ್ರೆ 50 ರೂಪಾಯಿ ನೀವಲ್ಲಿ ನೋಡ್ತಾ ಇರ್ಬೋದು. 50 ರೂಪಾಯಿ ಇದ್ದಂತಹ ಎಗ್ ರೋಲ್ ದರ ಏನಿದೆ ಈಗ 60 ರೂಪಾಯಿ ಆಗಿದೆ. ಇನ್ನು ಚಿಕನ್ ರೋಲ್ ದರ 60 ರೂಪಾಯಿ ಇದೆ, 70 ರೂಪಾಯಿ ಆಗಿದೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಸದ್ಯಕ್ಕೆ ಒಂದು ಗ್ಯಾಸ್ ಸಿಲಿಂಡರ್ ಇದೆ, ನೀವು 2-3 ದಿನ ಮಾತ್ರ ಬರ್ಬೋದು. ಅದಾದ ನಂತರ ಏನ್ ಮಾಡ್ಬೇಕು ಅಂತ ನಮ್ಮತ್ತು ಕೂಡ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಇಲ್ಲ. ಗ್ಯಾಸ್ ಸಿಲಿಂಡರ್ ಏರಿಕೆ ಆಗಿರೋದ್ರಿಂದ, ಆ ಗ್ಯಾಸ್ ಸಿಲಿಂಡರ್ ನ ಕೊರತೆ ಆಗಿರೋದ್ರಿಂದ ಇದೀಗ ಪ್ರತಿಯೊಂದು ಐಟಮ್ ನಲ್ಲೂ ಕೂಡ 10 ರೂಪಾಯಿ ಏರಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಏರಿಕೆ ಆಗಿರೋದು ಓಕೆ. ಒಂದು ವೇಳೆ ಗ್ಯಾಸ್ ಮತ್ತೆ ಎಂದಿನಂತೆ ಪೂರೈಕೆ ಆದಂತಹ ಸಂದರ್ಭದಲ್ಲಿ ನೀವು ಏರಿಕೆ ಮಾಡಿರುವಂತಹ ದರವನ್ನು ಮತ್ತೆ ಕಡಿಮೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಇದೀಗ ಸಹಜವಾಗಿ ಗ್ರಾಹಕರು ಎತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬರದ ಹೆಸರಲ್ಲಿ ಗ್ರಾಹಕರಿಂದ ಲೂಟಿ ಮಾಡಲಾಗ್ತಿದೆ. ಸಿಲಿಕಾನ್ ಸಿಟಿಯಲ್ಲಿ ಹಗಲು ದರೋಡೆಗೆ ಇಳಿದಿರುವಂತದ್ದು ಮಾಲೀಕರು. 50 ರೂಪಾಯಿ ಇದ್ದಂತ ಎಗ್ ರೋಲ್ಗೆ 10 ರೂಪಾಯಿ ಗ್ಯಾಸ್ ಟ್ಯಾಕ್ಸ್ ಅನ್ನ ಹಾಕಲಾಗ್ತಾ ಇದೆ. ಆರ್ಟಿ ನಗರದ ಚಾಟ್ ಸೆಂಟರ್ ಮಾಲೀಕರಿಂದ ಲೂಟಿ ಮಾಡಲಾಗ್ತಾ ಇದೆ. ಚಾಟ್ ಅಂಗಡಿ ಗ್ಯಾಸ್ ಟ್ಯಾಕ್ಸ್ಗೆ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 50 ರೂಪಾಯಿ ಎಗ್ ರೋಲ್ಗೆ 10 ರೂಪಾಯಿ ಎಕ್ಸ್ಟ್ರಾ, ಅದು ಗ್ಯಾಸ್ ಟ್ಯಾಕ್ಸ್ ಎನ್ನುವ ಮುಖಾಂತರವಾಗಿ. ಇದರಿಂದ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇತ್ತೀಚೆಗೆ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಿದ್ದಾರೆ. ಗ್ಯಾಸ್ ಟ್ಯಾಕ್ಸ್ ಎನ್ನುವ ಮುಖಾಂತರವಾಗಿ ನೀವೇನೇ ತೆಗೆದುಕೊಂಡ್ರು ಕೂಡ ಅದರ ಒಂದಷ್ಟು ಬಿಲ್ಗಳನ್ನ ಆಡ್ ಮಾಡಲಾಗ್ತಿದೆ. ಈಗಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಹಗಲು ದರೋಡೆಗೆ ಈಗ ಮಾಲೀಕರು ಇಳಿದಿರುವಂತದ್ದು. 50 ರೂಪಾಯಿ ಇದ್ದಂತ ಎಗ್ ರೋಲ್ಗೆ 10 ರೂಪಾಯಿ ಗ್ಯಾಸ್ ಟ್ಯಾಕ್ಸ್ ಅನ್ನ ಹಾಕ್ತಿದ್ದಾರೆ. ಒಂದು ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಕೂಡ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಇದರ ನಡುವೆ ಗ್ರಾಹಕರಿಗೆ ಬರೆ ಬೀಳ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆ ಇವತ್ತು ಒಂದು ಕಡೆ ಹೋಟೆಲ್ ಮಾಲೀಕರು ಸಂಕಷ್ಟ ಅನುಭವಿಸಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಚಿಕ್ಕಪುಟ್ಟ ಅಂಗಡಿ ಮಾಲೀಕರು ಕೂಡ ಇದೀಗ ಸಮಸ್ಯೆಗೆ ಅನುಭವಿಸಿದ್ದಾರೆ. ಈ ನಡುವೆ ಏಕಾಏಕಿ ದರ ಏರಿಕೆ ಮಾಡಿರುವಂತದ್ದು. ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಇದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಭುವನೇಶ್ವರಿ ವಾರ್ಡ್ ನಲ್ಲಿ ಇರುವಂತಹ ಸಿಮ್ನಾ ಫೇಮಸ್ ಕಾಟಿ ರೋಲ್ಸ್ ನ ದೃಶ್ಯ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ವಿ ಹ್ಯಾವ್ ಇನ್ಕ್ರೀಸ್ 10 rupees ಆನ್ ಎವ್ರಿ ಐಟಮ್ ಬಿಕಾಸ್ ಆಫ್ ದ ಗ್ಯಾಸ್ ಪ್ರೈಸ್ ಹೈಕ್ಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂತ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ. ಅಂದ್ರೆ 60 ರೂಪಾಯಿ ಇದ್ದಂತಹ ರೋಲ್ ನ ಬೆಲೆ ಇದೀಗ 70 ರೂಪಾಯಿಗೆ ಏರಿಕೆ ಮಾಡಿರುವಂತದ್ದು, ಏಕಾಏಕಿ 10 ರೂಪಾಯಿ ಏರಿಕೆ ಮಾಡಿರುವಂತದ್ದು. ಸಹಜವಾಗಿ ಗ್ರಾಹಕರು ಇದೀಗ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಕಷ್ಟ ಏನನ್ನೋದು ಗೊತ್ತ, ಬಟ್ ಏಕಾಏಕಿ ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆ ಮಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮಾಡ್ತಾರೆ. ಒಂದು ಕಡೆಯಲ್ಲಿ ಈಗ ಅಭಾವ ಇದೆ, ಓಕೆ, ಮುಂದೆ ಸರಿಯಾದಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಇನ್ಕ್ರೀಸ್ ಮಾಡಿರುವಂತಹ ದರವನ್ನು ನೀವು ಕಡಿಮೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೋಟೆಲ್ ನವರು ಇದ್ದಾರೆ, ಚಾಟ್ಸ್ ಅಂಗಡಿ ಇದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಚಿಕನ್ ರೋಲ್ ಪ್ರೈಸ್ 70 रुपीज भैया. 70 इंक्रीज 10 रुपीज. हाँ 10 रुपीज एक्स्ट्रा. रीजन गैस का वजह से भैया, गैस रेट ज्यादा होगा ना, सबके ऊपर 10 रुपए ज्यादा. 10 रुपए ज्यादा है सबके ऊपर. एग रोल 60 एवरी आइटम. हाँ एवरी आइटम 10 रुपीज एक्स्ट्ರಾ. ಅಂದ್ರೆ 50 ರೂಪಾಯಿ ನೀವಲ್ಲಿ ನೋಡ್ತಾ ಇರ್ಬೋದು. 50 ರೂಪಾಯಿ ಇದ್ದಂತಹ ಎಗ್ ರೋಲ್ ದರ ಏನಿದೆ ಈಗ 60 ರೂಪಾಯಿ ಆಗಿದೆ. ಇನ್ನು ಚಿಕನ್ ರೋಲ್ ದರ 60 ರೂಪಾಯಿ ಇದೆ, 70 ರೂಪಾಯಿ ಆಗಿದೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಸದ್ಯಕ್ಕೆ ಒಂದು ಗ್ಯಾಸ್ ಸಿಲಿಂಡರ್ ಇದೆ, ನೀವು 2-3 ದಿನ ಮಾತ್ರ ಬರ್ಬೋದು. ಅದಾದ ನಂತರ ಏನ್ ಮಾಡ್ಬೇಕು ಅಂತ ನಮ್ಮತ್ತು ಕೂಡ ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಇಲ್ಲ. ಗ್ಯಾಸ್ ಸಿಲಿಂಡರ್ ಏರಿಕೆ ಆಗಿರೋದ್ರಿಂದ, ಆ ಗ್ಯಾಸ್ ಸಿಲಿಂಡರ್ ನ ಕೊರತೆ ಆಗಿರೋದ್ರಿಂದ
ಇದೀಗ ಪ್ರತಿಯೊಂದು ಐಟಮ್ ನಲ್ಲೂ ಕೂಡ 10 ರೂಪಾಯಿ ಏರಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಏರಿಕೆ ಆಗಿರೋದು ಓಕೆ. ಒಂದು ವೇಳೆ ಗ್ಯಾಸ್ ಮತ್ತೆ ಎಂದಿನಂತೆ ಪೂರೈಕೆ ಆದಂತಹ ಸಂದರ್ಭದಲ್ಲಿ ನೀವು ಏರಿಕೆ ಮಾಡಿರುವಂತಹ ದರವನ್ನು ಮತ್ತೆ ಕಡಿಮೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಇದೀಗ ಸಹಜವಾಗಿ ಗ್ರಾಹಕರು ಎತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.